ರಶ್ಮಿಕಾ ಮಂದಣ್ಣ ಪರ ಬ್ಯಾಟ್ ಬೀಸಿದ್ದಾರೆ ಮೋಹಕ ತಾರೆ ನಟಿ ರಮ್ಯಾ. ರಶ್ಮಿಕಾ ಅವರನ್ನ ಟ್ರೋಲ್ ಮಾಡೋರಿಗೆ ರಮ್ಯಾ ಪ್ರಶ್ನೆಯನ್ನ ಮಾಡಿದ್ದಾರೆ. ರಶ್ಮಿಕಾನ ಯಾಕೆ ಟ್ರೋಲ್ ಮಾಡೋದು? ರಶ್ಮಿಕಾ ಸ್ಪೀಚ್ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಸಪೋರ್ಟ್ ಮಾಡಿದ್ದಾರೆ. ರಶ್ಮಿಕಾ ಹೈದರಾಬಾದ್ನವರೇ ಆಗಿರಬಹುದು, ಅವರ ಮನೆ ಅಲ್ಲಿಯೇ ಇರಬಹುದು, ಅದಕ್ಕೆ ರಶ್ಮಿಕಾ ನಾನು ಹೈದರಾಬಾದ್ನವಳು ಅಂದಿರಬಹುದು. ರಶ್ಮಿಕಾ ಪರ ವಹಿಸಿ ಮಾತನಾಡಿದ್ದಾರೆ ರಮ್ಯಾ. ಸಂವಾದದ ಬಳಿಕ ನಟಿ ರಮ್ಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾರೆ ಮೋಹಕ ತಾರೆ ರಮ್ಯಾ ಅವರು. ಅಲ್ಲಿ ಒಂದು ಸ್ಟೋರಿ ಪೋಸ್ಟ್ ಮಾಡಿದ್ರಿ, ರಾಜಕಾರಣಿಗಳು ನಟಿಮಣಿಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸೊ ಇದು ವಾಟ್ ದ ಸೆನ್ಸ್ ಅಂತ? what the sense I will tell you. ಏನಂದ್ರೆ ಬೇಸಿಕ್ಲಿ ಐ ಥಿಂಕ್ ಎಸ್ಪೆಷಲಿ ಫೀಮೇಲ್ ಆ್ಯಕ್ಟರ್ಸ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ. ಒಬ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ಅವರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ. ಐ ಥಿಂಕ್ ಆಲ್ ಆಫ್ ದ್ಯಾಟ್ ಶುಡ್ ಸ್ಟಾಪ್. ಯಾಕೆ ಗೊತ್ತಾ, ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್. ಎಲ್ಲರಿಗೂ ಹರ್ಟ್ ಆಗುತ್ತೆ, ಅದು ಒಳ್ಳೇದಲ್ಲ. ಓಕೆ, ವಿ ಶುಡ್ ನಾಟ್ ಡೂ ಇಟ್. ಸಿಕ್ಕಾಪಟ್ಟೆ ರಶ್ಮಿಕಾ ಮಂದನದು ನಡೆಯುತ್ತೆ. ಐ ಹ್ಯಾವ್ ಸೀನ್ ಇಟ್ ಮೈ ಸೆಲ್ಫ್ ಆ್ಯಂಡ್ ತೀರಾ ಕೆಟ್ಟದಾಗಿರುತ್ತೆ. ಐ ಥಿಂಕ್ ವಿ ಶುಡ್ ಸ್ಟಾಪ್ ಟ್ರೋಲಿಂಗ್ ಹರ್. ಇಟ್ ಇಸ್ ನಾಟ್ ಗುಡ್ ಎಟ್ ಆಲ್. ಓಕೆ, ಒಬ್ರಿಗೂ ಒಳ್ಳೇದಾಗಲ್ಲ ಅದು. ಆ್ಯಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಎ ಸಾಫ್ಟ್ ಟಾರ್ಗೆಟ್ಸ್. ಯಾಕಂದರೆ ಅವ್ರು ಏನು ಹೇಳಲ್ಲ, ಅವ್ರು ಮಾತಾಡಲ್ಲ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ. ಐ ಥಿಂಕ್ ದ್ಯಾಟ್ ಇಸ್ ರಾಂಗ್. ಯು ಶುಡ್ ನಾಟ್ ಡೂ ಇಟ್. ಎಲ್ರಿಗೂ ಆ ಸ್ಟ್ರೆಂತು, ಆ ಕರೇಜ್ ಇರಬೇಕಲ್ಲ ಅದನ್ನ ಸಹಿಸ್ಕೊಳ್ಳೋಕ್ಕೆ. ಇಲ್ಲಾಂದರೆ ಅವರು ಒಬ್ಬರು ಕ್ವೆಶ್ಚನ್ ಕೇಳಿದ್ರಲ್ಲ ಆಗಲಿ ಶ್ರೀವತ್ಸ ಸರ್ ಅವರು ಮೆಂಟಲ್ ಹೆಲ್ತ್ ಬಗ್ಗೆ. ಇಮ್ಯಾಜಿನ್ ದ ಮೆಂಟಲ್ ಹೆಲ್ತ್ ಆಫ್ ದೀಸ್ ಹೀರೋಯಿನ್ಸ್, ವಾಟ್ ಇಟ್ ವುಡ್ ಬಿ. ನೀವೇನೋ ಕೂತ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೋಲ್ ಮಾಡಿಬಿಡ್ತೀರಾ, ಬಟ್ ಇಮ್ಯಾಜಿನ್ ದ ಪರ್ಸನ್ ಅಟ್ ದ ರಿಸೀವಿಂಗ್ ಎಂಡ್ ಆಫ್ ಇಟ್. ಅವ್ರಿಗೆ ಹಿಂಗೆ ಅನ್ಸ್ಬೋದು. ಇಟ್ ಶುಡ್ ನಾಟ್ ಹ್ಯಾಪನ್. ಇರ್ಬೋದೇನೋ ಅವ್ರ ಮನೆ ಹೈದರಾಬಾದಲ್ಲಿ. ರಶ್ಮಿಕಾ ಮಂದಣ್ಣ ಅವರು ಒಂದು ಮಾತನ್ನ ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ. ನಾನು ನಿಮ್ಮವಳೇ, ಹೈದರಾಬಾದ್ನವಳು ಮೂಲತಃ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಆದ್ರೆ ಮೋಹಕ ತಾರೆ ರಮ್ಯಾ ಅವರು ಕೂಡ ಅವರಿಗೆ ಸಪೋರ್ಟ್ ಮಾಡಿರೋದು ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಅವರ ಈ ಹೇಳಿಕೆಯ ವಿರುದ್ಧ ರಾಜ್ಯದ ಜನ ರೊಚ್ಚಿಗೆದ್ದಿದ್ರು. ಕನ್ನಡ ಪರ ಸಂಘಟನೆಯವರು ಕೂಡ ಆಕ್ರೋಶದ ಮಾತುಗಳನ್ನ ಆಡಿದ್ರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ನೆಟ್ಟಿಗರು ಬಹಳಷ್ಟು ಗರಂ ಆಗಿದ್ರು. ಇದೆಲ್ಲದರ ನಡುವೆ ಈಗ ಮೋಹಕ ತಾರೆ ರಮ್ಯಾ ಕೂಡ ರಶ್ಮಿಕಾ ಮಂದಣ್ಣ ಅವರಿಗೆ ಸಪೋರ್ಟ್ ಮಾಡಿರೋದು ಎಲ್ಲರಿಗೂ ಕೂಡ ಅಚ್ಚರಿಯ ವಿಚಾರ. ರಶ್ಮಿಕಾನ ಯಾಕೆ ಟ್ರೋಲ್ ಮಾಡೋದು? ರಶ್ಮಿಕಾ ಸ್ಪೀಚ್ ವೈರಲ್ ಆಗಿದೆ, ಅದನ್ನ ನೀವು ಸಪೋರ್ಟ್ ಮಾಡಿ. ರಶ್ಮಿಕಾ ಹೈದರಾಬಾದ್ನವರೇ ಆಗಿರಬಹುದಲ್ಲ, ಅವರ ಮನೆ ಅಲ್ಲಿಯೇ ಇರಬಹುದು, ಅದಕ್ಕೆ ರಶ್ಮಿಕಾ ನಾನು ಹೈದರಾಬಾದ್ನವಳು ಅಂದಿರಬಹುದು. ರಶ್ಮಿಕಾ ಪರ ವಹಿಸಿ ಈ ರೀತಿಯಾಗಿ ಮಾತನಾಡಿದ್ದಾರೆ ಮೋಹಕ ತಾರೆ ರಮ್ಯಾ.